ದೇವರೇ ನನಗೆ ನೀನು ಒಳ್ಳೆ ಕೆಲಸ ಕೊಟ್ಟರೆ ಫಸ್ಟ್ ಸಂಬಳ ನಿನಗೆ ಕೊಡ್ತೀನಿ. தேவனே நல்ல ஒரு வேலையை கொடுத்தா முதலாவது சம்பளத்தை உங்களுக்கு நான் கொடுப்பேன். ಅದರ ಅರ್ಥ ಏನು? ಅದರ ಅರ್ಥ ಏನು? ಬೇಗ ನಾನು ಒಂದನೇ ತಿಂಗಳು ಸಂಬಳ ಬೇಕು ಅಂದ್ರೆ ಕೆಲಸ ಕೊಡು ಅಷ್ಟೇ. ಒಂದನೇ ಸಂಬಳ வேணும்னா ಒಂದನೇ ತಿಂಗಳು ಫಸ್ಟ್ ಸ್ಯಾಲರಿ வேணும்னா ಫಸ್ಟ್ ಸ್ಯಾಲರಿ வேணும்னா நல்ல வேலையை கொடுப்பேன் ಅಷ್ಟೇ. 5,000 ಸಂಬಳ ಸಿಕ್ಕರೆ ನಾನು 5,000 ಕೊಡೋದು. 5,000 ಸಂಬಳ கிடைச்சா 5,000 தான் கொடுப்பேன். ನಿನಗೆ ದಶಮಾಗ 10,000 ಬೇಕು ಅಂದ್ರೆ ನನಗೆ 1,00,000 ಸಂಬಳ ಕೊಡು. உங்களுக்கு 10,000 தசமா வேணும்னா 1,00,000 ரூபாய் சம்பளத்தை கொடுப்பேன். ದೇವರಿಗೆ ನಾವು ಕಂಡೀಷನ್, ದೇವರಿಗೆ ನಾವು ಕಂಡೀಷನ್ ಕೊಡುவோம். ಈಗ ನನ್ನ ಅಭಿಪ್ರಾಯ, என்னுடைய அபிப்பிராயம், ಈ ಅರಕೆ ಎಲ್ಲ ಆಮೇಲೆ ತಪ್ಪು ತಿಳ್ಕೊಬೇಡಿ. ಆಮೇಲೆ ಏನಾದ್ರು ಅರಕೆ ಮಾಡ್ಕೊಂಡಿದ್ರೆ ಪಾಸ್ಟರ್ ತಪ್ಪ. ನನ್ನ ಅಭಿಪ್ರಾಯ ಹೇಳ್ತಾ ಇರೋದು இது என்னுடைய அபிப்பிராயத்தை நான் சொல்றேன். ಇದು ನೀನ್ ಇದನ್ನ ಮಾಡಿದ್ರೆ ಕೊಡ್ತೀನಿ ಅನ್ನೋದಲ್ಲ. இது செய்த நான் கொடுக்குறேன்னு சொல்லுவேன். ನೀನ್ ಮಾಡಿಲ್ಲ ಅಂದ್ರೂ ನಾನು ಕೊಡ್ತೇನೆ. தேவனே நீங்க செய்யலன்னா